ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ಗೃಹ ಸಚಿವರು ಅವರು ಎಲ್ಲ DC SP ಗಳಿಗೆ ಬೆಂಗಳೂರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಜಿಲ್ಲೆಗಳ DC SP ಗಳಿಗೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಮತ್ತು ಪ್ರಿಪೇರ್ನೆಸ್ ಮಾಡಬೇಕು ಅಂತ ನಿರ್ದೇಶನಗಳು ಮತ್ತು ಸೂಚನೆಗಳು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಏನೇನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನೆನ್ನೆ ಒಂದು ಆಲ್ಮೋಸ್ಟ್ 2 hours ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಿಪೇರ್ನೆಸ್ ಏನಿದೆ ಮತ್ತು ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು, ಅದು ಸಾರ್ವಜನಿಕರಿಗೆ ಇರ್ಬೋದು ಅಥವಾ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗಿರ್ಬೋದು, ಮೀಡಿಯಾದವ್ರಿಗೆ ಇರ್ಬೋದು, ಏನೇನಿದೆ ಅಂತ ಹೇಳೋಕ್ಕೆ ನಾನು ಮತ್ತು SP ಅವರು ಇವತ್ತು ಈ ಮೀಡಿಯಾ ಬ್ರೀಫಿಂಗ್ ಕರೆದಿದ್ದೀವಿ. ಸೊ ಮೊದಲನೇದಾಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಹೇಳಿರೋ ವಿಚಾರ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು 24/7 24 ಗಂಟೆ ಎಲ್ಲ 7 days ಕೂಡ ಒಂದು ಹೆಲ್ಪ್ಲೈನ್ ಮತ್ತು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ತುಮಕೂರು ಸಿಟಿಯಲ್ಲಿ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅದರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ 24/7. ಇದರಲ್ಲಿ ಬೆಸ್ಕಾಂ ಅವರು ಇರ್ತಾರೆ ಈ ಕಂಟ್ರೋಲ್ ರೂಮಲ್ಲಿ, ಮತ್ತು ಪೊಲೀಸಿಂದ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಈ ಕಂಟ್ರೋಲ್ ರೂಮಲ್ಲಿ ಇರ್ತಾರೆ. ಸೊ ಸಾರ್ವಜನಿಕರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ನಿಮಗೆ ಸಮಸ್ಯೆ ಇದ್ರೂ, ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ಈ ಒಂದು ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ತಾವು ಇಮಿಡಿಯೇಟ್ ಕಾಲ್ ಮಾಡಬಹುದು. ಆ ಸೆಂಟರ್ದು ನಂಬರ್ 0816221340 0816221340. ಸೊ ಇದಕ್ಕೆ ತಾವು ಕಾಲ್ ಮಾಡಿ ಏನೇ ಇಶ್ಯೂಸ್ ಇದ್ರೂ ತಾವು ತಿಳಿಸ್ಬೋದು. ನಾವು ಇಮಿಡಿಯೇಟ್ ಆಗಿ ಅದನ್ನು ಅಟೆಂಡ್ ಮಾಡ್ತೀವಿ. ಅದು ಸಿಟಿ ಒಳಗಡೆ ಇಶ್ಯೂಸ್ ಇದ್ರೂ ಆಯಿತು ಅಥವಾ ತಾಲೂಕಲ್ಲಿ ಏನಾದರೂ ಇಶ್ಯೂಸ್ ಇದ್ರೂ ನಾವು ಡೈರೆಕ್ಟ್ ಮಾಡ್ತೀವಿ. ಇದು ರಿಗಾರ್ಡಿಂಗ್ ದ ಪ್ರಿಪರೇಷನ್. ಎರಡನೇದು, ಈಗ ನಮ್ಮಲ್ಲಿ ಏನು ಎಮರ್ಜೆನ್ಸಿ ಸರ್ವಿಸಸ್ ಇದೆ, ಮುಖ್ಯವಾಗಿ ಪೊಲೀಸ್ ಅವರು, ಫೈರ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಂ ಅವ್ರದ್ದು ಮತ್ತು ಹೆಲ್ತ್, ಇವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು HR ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಹೇಳಿದ್ದಾರೆ. ಉದಾಹರಣೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸುಮಾರು 9000 ಬೆಡ್ಸ್ ರೆಡಿ ಇದ್ದಾವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ, ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲನೂ ಸೇರಿ ಸುಮಾರು 9000 ಬೆಡ್ಸ್ ರೆಡಿ ಇದೆ. ಮತ್ತು ನಮ್ಮ ಜಿಲ್ಲೆ ಒಳಗಡೆ ಸುಮಾರು 12 ಆಕ್ಸಿಜನ್ ಪ್ಲ್ಯಾನ್ಸ್ ಇದೆ. ವೆಂಟಿಲೇಟರ್ಸು ಮತ್ತು ಆ್ಯಂಬುಲೆನ್ಸಸ್ ಎಲ್ಲನೂ ಇಟ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ರೆಡಿ ಟು ಗೋ. ಅದಿಲ್ಲದೆ ಎಲ್ಲ HR ಅಂದರೆ ಈಗ ಡಾಕ್ಟರ್ಸು ಮತ್ತು ನರ್ಸಸ್, ಈಗಾಗಲೇ ನಾವು ಹೇಳಿದ್ವಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ಈಗ ರಜಾ ಎಲ್ಲ ಕ್ಯಾನ್ಸಲ್ ಆಯಿತು. ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ವರ್ಕ್. ಸೊ ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಎಸ್ಪೆಷಲಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ರಜಾ ಎಲ್ಲ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ವಿ. ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ಆಲ್ ಹಾಸ್ಪಿಟಲ್ದು ಡಾಕ್ಟರ್ಸು, ನರ್ಸಸ್ಸು ಅವರು ಕೂಡ ದೇ ಆರ್ ಇನ್ ಪ್ಲೇಸ್. ಇದಿಲ್ಲದೆ ಫೈರ್ ಡಿಪಾರ್ಟ್ಮೆಂಟಿಂದ ವಿ ಹ್ಯಾವ್ ಅರೌಂಡ್ 194 ಹೋಮ್ ಗಾರ್ಡ್ಸ್, ಅವರು ರೆಡಿ ಇದ್ದಾರೆ. ಮತ್ತು ಪೊಲೀಸ್ ಅವ್ರದ್ದು ಕೂಡ ಎಲ್ಲ ರೆಡಿನೆಸ್ ಇದೆ. ಅದ್ರ ಬಗ್ಗೆ SP ಅವರು ಬ್ರೀಫ್ ಮಾಡ್ತಾರೆ. ನಮ್ಮ ಜಿಲ್ಲೆ ಒಳಗಡೆ ಎಲ್ಲಿ ವಲ್ನರಬಲ್ ಯೂನಿಟ್ಸ್ ಇದೆ, ವಲ್ನರಬಲ್ ಪ್ಲೇಸಸ್ ಇದೆ, ಜನ ಜಾಸ್ತಿ ಸೇರುವುದು ಮತ್ತು ಕ್ರಿಟಿಕಲ್ ಯೂನಿಟ್ಸ್ ಎಲ್ಲಿ ಸ್ಥಾಪನೆ ಆಗಿದೆ, ಅದು ಒಂದು 20 ಯೂನಿಟ್ಸ್ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಆ 20 ಯೂನಿಟ್ಸ್ಗೆ ನಾವು BSNL ಮುಖಾಂತರ ಹಾಟ್ಲೈನ್ ನಂಬರ್ಸ್ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಈಗ ಜಿಲ್ಲಾ DC ಆಫೀಸಿಂದ ಮತ್ತು SP ಆಫೀಸಿಂದ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಡೈರೆಕ್ಟ್ ಆ ಹಾಟ್ಲೈನ್ ಮುಖಾಂತರನೇ ಅವ್ರು ಕನೆಕ್ಟ್ ಮಾಡ್ತೀವಿ. ಅದಿಲ್ಲದೆ ತಾಲೂಕು ಆಫೀಸಲ್ಲಿ ಕೂಡ, ತಹಸೀಲ್ದಾರ್ ಆಫೀಸಲ್ಲಿ ಕೂಡ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ತಾಲೂಕು ಆಫೀಸಲ್ಲಿ ಕೂಡ ಒಂದು ಹಾಟ್ಲೈನ್ ನಂಬರ್ ಎಸ್ಟಾಬ್ಲಿಷ್ ಮಾಡಿಬಿಡಿ ಅಂತ. ಸೊ ಇದು ರಿಗಾರ್ಡಿಂಗ್ ದ ಕಮ್ಯುನಿಕೇಷನ್ ಪ್ಲ್ಯಾನ್. ಅದಿಲ್ಲದೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಏನಾದರೂ ಒಂದು ಎಮರ್ಜೆನ್ಸಿ, ಅವರಿಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ, ಸೈರನ್ಸ್ ಅಳವಡಿಸಲಿಕ್ಕೆ ಈಗಾಗಲೇ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11 ಪ್ರಕಾರ ಸಂಬಂಧಪಟ್ಟ ಲೋಕಲ್ ಬಾಡೀಸ್, ನಮ್ಮ ಜಿಲ್ಲೆ ಒಳಗಡೆ 330 ಗ್ರಾಮ ಪಂಚಾಯತು ಮತ್ತು 11 ಸ್ಥಳೀಯ ಸಂಸ್ಥೆಗಳು ಇದ್ದಾವೆ, ಕಾರ್ಪೊರೇಷನು ಸೇರಿದಂತೆ. ಅಲ್ಲಿ ಕೂಡ ಪಬ್ಲಿಕ್ಗೆ ವಾರ್ನಿಂಗ್ ಮತ್ತು ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ ಈಗಾಗಲೇ ಒಂದು VC ತಗೊಂಡು ಎಲ್ಲ EOಗಳಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್, ಚೀಫ್ ಆಫೀಸರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರದ್ದು ಖರ್ಚು ಕೂಡ ಅವರು ಕನ್ಸರ್ನ್ ಲೋಕಲ್ ಬಾಡೀಸಿಂದ ಮಾಡಬಹುದು ಅಂಡರ್ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ನಾವು ಅದನ್ನು ಹೇಳಿದ್ದೀವಿ, ಕೂಡಲೇ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಜನರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ
ಅದನ್ನು ನಾವು ಯೂಸ್ ಮಾಡ್ತೀವಿ. ಇದು ಇಲ್ಲದೆ ಈಗ ತುಮುಲಲ್ಲಿ ಎಲ್ಲಿ ಸೈರನ್ಸ್ ಇದೆ ಅದು ಕೂಡ ನಾವು ಯೂಸ್ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಸಲ್ಲಿ ಇರುತ್ತದೆ, ಅದು ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತು ಸಿವಿಲ್ ಡಿಫೆನ್ಸಲ್ಲಿ ನಾವು ವಾಲಂಟಿಯರ್ಸ್ ತಗೊಳ್ಳೋಕ್ಕೆ ಈಗ ನಮಗೆ ಸೂಚನೆಗಳು ಬಂದಿದೆ. ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಚಾರ. ನಮ್ಮಲ್ಲಿ ಪೊಲೀಸ್ ಅವರು ಇರ್ತಾರೆ, ಫೈರ್ ಅವರು ಇರ್ತಾರೆ, ಮತ್ತು SDRF ಇಂದ ವಾಲಂಟಿಯರ್ಸ್ ಇರ್ತಾರೆ. ಬಟ್ ಇದು ಇಲ್ಲದೆ ಇನ್ ಕೇಸ್ ಆಫ್ ಹಾಸ್ಟೈಲ್ ಸಿಚುವೇಶನ್ಸ್, ಏನಾದರೂ ಒಂದು ಎಮರ್ಜೆನ್ಸಿ ಮತ್ತು ಪಬ್ಲಿಕ್ ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ರಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರಲ್ಲಿ ಯಾರ್ಯಾರು ವಾಲಂಟಿಯರ್ಸ್ ಇದ್ದಾರೆ, ಅದು ಅರ್ಹತೆ ಅಂತ ಹೇಳಿದ್ರೆ 18 ವರ್ಷ ಅವರಿಗೆ ತುಂಬಿರಬೇಕು ಮತ್ತು ಅವರು ಫಿಟ್ ಆಗಿ ಇರಬೇಕು. ಮತ್ತು ಒಂದು ಹಾಸ್ಟೈಲ್ ಸಿಚುವೇಶನ್ ಬಂದಾಗ ಅವರು ಇಮಿಡಿಯೇಟ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಬಂದು ಅವರು ಹೆಲ್ಪ್ ಮಾಡಬೇಕು. ಇಷ್ಟೇ ಅವರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ದೇ ವಿಲ್ ಬಿ ಅಪಾಯಿಂಟೆಡ್ ಅಂಡರ್ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968. ಸೊ ಒಂದು ಫಾರ್ಮ್ ಇದೆ, ಫಾರ್ಮ್ A ಅಂತ ಒಂದು ಇದೆ. ಅದನ್ನು ನಾವು ಈಗಾಗಲೇ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ಗೆ, ಗ್ರಾಮ ಪಂಚಾಯತ್ಗೆ ನಾವು ಶೇರ್ ಮಾಡಿದ್ವಿ. ಈ ಫಾರ್ಮ್ A ಕೆಳಗಡೆ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೇಳಿದ್ವಿ. ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನೇನು, ಅವ್ರಿಗೆ ಏನಾದರೂ ಟ್ರೈನಿಂಗ್ ಈಗಾಗಲೇ ಆಗಿದೆ, ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗು, ಮತ್ತು ಅವ್ರಿಗೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೇಳ್ತೀವಿ. ಇದನ್ನು ಅವರು ಭರ್ತಿ ಮಾಡಿ ಕೊಟ್ಟರೆ ನಾವು ಅಡಿಷನಲ್ SP ರ್ಯಾಂಕಲ್ಲಿ ಒಬ್ಬ ಆಫೀಸರ್ ನೇಮಕ ಮಾಡಿದ್ವಿ, ಹೂ ಇಸ್ ದ ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ಸ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ ಈಗ ಯಾರ್ಯಾರು ನಮಗೆ ಅರ್ಜಿ ಸಲ್ಲಿಸ್ತಾರೆ, ಇದು ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಸುಮಾರು 10 ತಾಲೂಕು, 30 ಲಕ್ಷ ಪಾಪ್ಯುಲೇಷನ್ನು, 1,000 ಜನಕ್ಕೆ ಕನಿಷ್ಠ ಒಬ್ಬ ವಾಲಂಟಿಯರ್ ಇರಬೇಕು ಅನ್ನುವುದು ಆ್ಯಕ್ಟ್ ಒಳಗಡೆ ಇದೆ. ಸೊ ನಮ್ಮಲ್ಲಿ ಸುಮಾರು ಒಂದು 3,000 ವಾಲಂಟಿಯರ್ಸ್ ಬೇಕಿದೆ. ಮತ್ತು ಈ ವಾಲಂಟಿಯರ್ಸ್ ಬರೀ ಒಂದೇ ಕಡೆ ತುಮಕೂರು ಸಿಟಿಯಲ್ಲಿ ಮಾತ್ರ ಇದ್ದರೆ ನಮಗೆ ಬೇರೆ ಕಡೆ ಎಮರ್ಜೆನ್ಸೀಸ್ ಇದ್ದರೆ ಅದು ಕಷ್ಟ ಆಗ್ಬೋದು. ಹಾಗಾಗಿ 330 ಗ್ರಾಮ ಪಂಚಾಯತಲ್ಲಿ ಕೂಡ ನಾವು ಆಯ್ಕೆ ಮಾಡಬೇಕು. ಮತ್ತು 243 ವಾರ್ಡ್ಸ್ ಏನಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅರ್ಬನ್ ಲೋಕಲ್ ಬಾಡೀಸಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ ಕೂಡ ನಮಗೆ ವಾಲಂಟಿಯರ್ಸ್ ಬೇಕಿದೆ. ಸೊ ಎಲ್ಲ ಚೀಫ್ ಆಫೀಸರ್ಸ್ಗೆ, ಕಮಿಷನರ್ಸ್ಗೆ ಮತ್ತು ಗ್ರಾಮ ಪಂಚಾಯತ್ PDOಸ್ಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಫಾರ್ಮ್ಸನ್ನು ಕೂಡ ವಿತರಣೆ ಮಾಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಯಾರ್ಯಾರು ಫಿಟ್ ಅಂತ ನಿಮಗೆ ಅನ್ನಿಸ್ತಾ ಇದೆ, ವಾಲಂಟಿಯರ್ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ, ಅವರು ದಯವಿಟ್ಟು ಈ ಫಾರ್ಮ್ A ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದರೆ ಇನ್ನೂ ಒಂದು 2-3 ದಿವಸಗಳ ಕಾಲ ಒಳಗಡೆ ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ನಿಮಗೆ ಫಿಸಿಕಲ್ ಫಿಟ್ನೆಸ್ ಇದೆಯಾ ಮತ್ತು ಮೆಂಟಲ್ ಫಿಟ್ನೆಸ್ ಇದೆಯಾ ಅಂತ. ಇದರಲ್ಲಿ ಮುಖ್ಯವಾಗಿ ಬರೀ ಮೆನ್ ಮಾತ್ರ ಅಲ್ಲ, ವುಮನ್ ಕೂಡ ನಮಗೆ ಬೇಕು. ಸೊ ಮಹಿಳೆಯರು ಇರಬೇಕು ಮತ್ತು ಆಲ್ಸೋ ಮೆನ್ ಎಲ್ಲರೂ ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಚೆಕ್ ಮಾಡಿ ವಿ ವಿಲ್ ಬಿ ಅಪಾಯಿಂಟಿಂಗ್ ಯು. ಸೊ ಅದು ಬಗ್ಗೆ ಅಡಿಷನಲ್ SP ರ್ಯಾಂಕ್ ಆಫೀಸರ್ ಒಬ್ಬರು ಇದ್ದಾರೆ, ನೋಡಲ್ ಆಫೀಸರ್. ಸೊ ಅವರ ಅಧ್ಯಕ್ಷತೆಯಲ್ಲಿ ಚೆಕಿಂಗ್ ಮತ್ತು ನೇಮಕಾತಿ ಆಗುತ್ತದೆ. ಸೊ ಇದು ಮುಖ್ಯವಾಗಿ ಸಾರ್ವಜನಿಕರಿಗೆ ಈ ಒಂದು ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಸುಮಾರು 300,000 ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ನಮ್ಮ ಜಿಲ್ಲೆ ಒಳಗಡೆ ಬೇಕು. ಮತ್ತು ಎಲ್ಲ ಕಡೆನೂ, ಎಲ್ಲ ಗ್ರಾಮ ಪಂಚಾಯತಲ್ಲಿನೂ ನಮಗೆ ಅವರಿಗೆ 3,000 ಇಲ್ಲ 3,000. ಓಕೆ. ಇನ್ನೊಂದು ಪ್ರಿಕಾಷನ್ಸ್, ಈಗ ಏನೇನು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು, ಇವಾಗಲೇ ನಾನು ಹೇಳಿರೋದು ಪ್ರಿಪೇರ್ಡ್ನೆಸ್, ಏನೇನು ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ ಅಂತ. ಏನೇನು ಪ್ರಿಕಾಷನರೀಸ್ ನಾವು ತಗೋಬೇಕು ಅಂತ ಹೇಳಿದ್ರೆ, ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಫುಡ್ ಸ್ಟಾಕ್ ಈಗಾಗಲೇ ತಗೊಂಡಿದ್ದೀವಿ. ಎಲ್ಲಿ ಫೇರ್ ಪ್ರೈಸ್ ಶಾಪ್ಸ್ ಇದೆ ಅಲ್ಲಿ ನಾವು ಸ್ಟಾಕ್ ರಿಜಿಸ್ಟರ್ ಇರುತ್ತದೆ, ಮತ್ತು ಎಲ್ಲಿ ಸ್ಟಾಕ್ ಯೂನಿಟ್ಸ್ ಇದೆ ಎಲ್ಲನೂ ನಾವು ತಗೊಂಡಿದ್ದೀವಿ. ಎಸ್ಪೆಷಲಿ ರಾಗಿ, ಗೋಧಿ ಮತ್ತು ಅಕ್ಕಿದು. ಯಾಕೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಸ್ಕೇಸಿಟಿ ಮತ್ತು ಹೋರ್ಡಿಂಗ್ ಆಗಬಾರ್ದು. ಈಗ ಜನರು ಎಲ್ಲೆಲ್ಲಾದರೂ ತಗೊಂಡು ಹೋಗಿ ಗೋಡೌನ್ಸಲ್ಲಿ ಹಾಕಿ ಒಂದು ಆರ್ಟಿಫಿಷಿಯಲ್ ಸ್ಕ್ಯಾಸಿಟಿ ಅಥವಾ ಬೆಲೆ ಏರಿಕೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಸ್ಟಾಕ್ ತಗೊಂಡಿದ್ದೀವಿ. ಮತ್ತು ನಾವು ನಿಗಾನು ವಹಿಸ್ತಾ ಇದ್ದೀವಿ ಫ್ರಮ್ ದ ಫುಡ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಇಫ್ ಅಟ್ ಆಲ್ ನಮಗೆ ಏನಾದರೂ 1-2 ಘಟನೆಗಳು ಕಂಡು ಬಂದರೆ ವಿ ವಿಲ್ ಬಿ ಟೇಕಿಂಗ್ ವೆರಿ ಮರ್ಸಿಲೆಸ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ದಟ್ ಈಸ್ ನಂಬರ್ 1. ಎರಡನೇದು ಪ್ರಿಕಾಷನರಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಫಾಲ್ಸ್ ನ್ಯೂಸು ಮತ್ತು ಏನಾದರೂ ಹಳೆ ನ್ಯೂಸ್ಗಳಿದ್ದರೆ ಅದನ್ನು ಫಾರ್ವರ್ಡ್ ಮಾಡುವುದು ಮತ್ತು ಜನರಲಿ ಪ್ಯಾನಿಕ್ಕನ್ನು ದಯವಿಟ್ಟು ಯಾರೂ ಮಾಡಬಾರ್ದು. ಈಗ ನಿಮಗೆ 100% ಅದು ಕರೆಕ್ಟಾದ ಸುದ್ದಿ ಅಂತ ಹೇಳಿದ್ರೆ ಮಾತ್ರ ಯು ಶುಡ್ ಫಾರ್ವರ್ಡ್. ಅದರ್ವೈಸ್ ಒಂದು ಜನರಲಿ ಒಂದು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡುವ ಇದು ಇದ್ದರೆ ನಾವು ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಇರುತ್ತದೆ, ಅದರಲ್ಲಿ ಕೂಡ ವಿ ಆರ್ ಕಾನ್ಸ್ಟೆಂಟ್ಲಿ ಮಾನಿಟರಿಂಗ್ ಆಲ್ ಯುವರ್ ಅಕೌಂಟ್ಸ್. ಸೊ ದಯವಿಟ್ಟು ಒಂದು ಕೇರ್ಫುಲ್ ಆಗಿ ಎಲ್ಲರೂ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಇಲ್ಲದೆ ನಾವು ಮುಂದಿನ ವಾರದಲ್ಲಿ
ಈಗ ಏನು ಸೆಲ್ಫ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ನಾವು ಸೇಫ್ಟಿ ಡ್ರಿಲ್ಸ್ ಕೂಡ ನಾವು ಮಾಡ್ತೀವಿ. ಸೇಫ್ಟಿ ಡ್ರಿಲ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ತಕ್ಷಣ ಒಂದು SOS ಕಾಲ್ ಬರುತ್ತೆ ಅಂತ ಅಂದ್ಕೊಳ್ಳೋಣ, ಇಮಿಡಿಯೇಟ್ ಅಲ್ಲಿ ಒಂದು ಸೈರನ್ ಹಾಕೋದು, ಆ ಜನರು ಅಲ್ಲಿ ಎಷ್ಟು ಬೇಗ ರೆಸ್ಪಾನ್ಸ್ ಆಗ್ತಾ ಇದೆ, ಮತ್ತು ಹೆಲ್ತ್ ಸರ್ವಿಸಸ್ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಿದ್ದಾರೆ, ಫೈರು ಮತ್ತು ಪೊಲೀಸ್ ಅಂತ ನಾವು ಚೆಕ್ ಮಾಡ್ತೀವಿ. ಅದನ್ನು ಒಂದು ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ. ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಅದನ್ನು ಮಾಡಲಿಕ್ಕೆ ಕೂಡ ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನಾವು ಪ್ರಿಪರೇಟ್ರಿ ಮತ್ತು ಪ್ರಿಕಾಷನ್ಸ್ ನಾವು ಸಿದ್ಧ ಇದ್ದೀವಿ. ಮತ್ತು ಗೃಹ ಸಚಿವರವರು ಈಗ ಹೇಳಿದ್ದಾರೆ, ಕಾರ್ಪೊರೇಷನ್ ಲಿಮಿಟ್ಸಲ್ಲಿ, ಎಸ್ಪೆಷಲಿ ನಮ್ಮ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇಟ್ಸ್ ಹೈಲಿ ಡೆನ್ಸ್. ಅಲ್ಲಿ ಕೂಡ ಎಲ್ಲ ಸೈರನ್ ಸಿಸ್ಟಮ್ಸು ಆಲ್ ವಾರ್ಡ್ಸಲ್ಲಿ ಜನರಿಗೆ ಕೇಳುವಾಗ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಕಮಿಷನರ್ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಅದನ್ನು 2 to 3 ಡೇಸಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಡ್ರಿಲ್ ಕೂಡ ನಾವು ಎಲ್ಲ ವಾರ್ಡ್ಸಲ್ಲಿ ಕಾರ್ಪೊರೇಷನಲ್ಲಿ ಎಸ್ಪೆಷಲಿ ನಾವು ಮಾಡ್ತೀವಿ. ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಫೀಸರ್ಸು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ನಾವು ಎಲ್ಲರಿಗೂ ಮೀಟಿಂಗ್ ಮಾಡಿ ತಿಳಿಸಿದ್ದೀವಿ. ಈಗಾಗಲೇ ಏನು ಡೈರೆಕ್ಷನ್ಸ್ ನಮಗೆ ಆನರಬಲ್ CM ಆಫೀಸಿಂದ ಬಂದಿದೆ ಮತ್ತು ಚೀಫ್ ಸೆಕ್ರೆಟರಿ ಮೇಡಮಿಂದ ಬಂದಿದೆ, ಅದನ್ನು ನಾವು ನಿರಂತರವಾಗಿ ಅವ್ರಿಗೂ ಕೂಡ, ಬಿಕಾಸ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಲಾಸ್ಟ್ ಮೈಲ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮೀಟಿಂಗು ನಾವು ಮಾಡಿದ್ದೀವಿ. ಸೊ ಇಷ್ಟು ಹೇಳಿ ಇನ್ನು ಮುಂದೆ ಇವ್ರದ್ದು ಪೊಲೀಸ್ ಅವ್ರದ್ದು ಏನೇನಿದೆ